ಅಲ್ಲ ಕಣ್ ಶಂಕರಣ್ಣರೇ, ನಿಮ್ ತೋಟನೇ ನಿಮ್ ಕಾವಲಿಂದಾನೆ ಕಿತ್ಕೊಂಡ್ಬಿಟ್ಟು ನಿಮ್ ಚಾಲೆಂಜ್ ಮೇಲೆ ಅಲ್ಲೇ ಬೋರ್ ಕೂರಿಸ್ತಿದಾರಲ್ಲ. ಇನ್ನು ಮುಂದೆ ಹೋಗ್ತಾ 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 ಇನ್ನು ಬೆಳಿತಾರ ಕಣ್ ಬಿಡ್ರಿ. ಅಲ್ಲ, ದೊಡ್ಡದಾಗಿ ಏನೋ ಫಾರಂ ಬೇರೆ ಮಾಡ್ತಾರಂತೆ. ನೀವು ನೋಡಿ ನೋಡಿ ಇನ್ನು ಹೊಟ್ಟೆ ಕಿಚ್ಬಿಡ್ಬೇಕು, ಹೊಟ್ಟೆ ಉರ್ಕೋಬೇಕು, ಹಂಗೆ ಇವ್ರು ಮಾಡ್ತಿದ್ದಾರೆ ಅಂತ. ನಿಮ್ ಚಾಲೆಂಜ್ ಮೇಲೆನೇ ಅವರೆಲ್ಲ ಮಾಡ್ತಿರೋದು. ಆ ಏನ್ರಿ ಶಂಕರಣ್ಣರಿ ಹಿಂಗಾಗೋಯ್ತು ನಿಮ್ಗೆ? ಈ ರೀತಿ ಎಲ್ಲ ಮಾಡ್ತಾರಂತ ನಾನಂತೂ ಊಹಿಸ್ಕೊಂಡಿರಲ್ಲ ಕಣ್ಬಿಡ್ರಿ. ಅನ್ಯಾಯವಾಗಿ ಆಸ್ತಿನೂ ಕಿತ್ಕೊಂಡ್ಬಿಟ್ರು. ಅಲ್ಲ, ನೀವು ನನ್ನ ಕೈಲಿ ನನಗೇನು ಮಾಡೋಕ್ಕಾಗಲ್ಲ, ನಮ್ದು ಆಸ್ತಿ ಅದು ಹೆಂಗೆ ಕಿತ್ಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ರಿ. ನೋಡಿದ್ರೆ ಕಡೆಗೆ ನಿಮ್ದು ಆಸ್ತಿ ಅನ್ಯಾಯವಾಗಿಯೂ ಹೋಯ್ತು ಕೈ ತಪ್ಪಿ. ಇವಾಗ ನಿಮ್ಮ ಚಾಲೆಂಜ್ ಮೇಲೆ ಬೋರ್ ಕೂರಿಸ್ತಿದ್ದಾರೆ. ಯಪ್ಪ, ನೀರೇನಾದ್ರು ಸಿಕ್ಬಿಟ್ರೆ ಅವ್ರಿಗೆ ಇನ್ನೇನು, ಅವ್ರಿಗೆ ಹಿಡಿಯೋಕ್ಕಾಗಲ್ಲ ಕಣ್ರಿ ಶಂಕರಣ್ಣರೇ. ಹ್ಞೂ ಲೇ ಲೇ ಸಿದ್ದಣ್ಣ, ಅವ್ರಿಗೆ ಅದು ಹೆಂಗ್ಲ ನೀರು ಸಿಕ್ಬಿಡುತ್ತೆ? ಸಿಗೋದಕ್ಕೆ ನಾನು ಬಿಡ್ತೀನಿ ಅಲ್ಲ. ಅಲ್ಲ ಕಣ್ಲ, ನನ್ನ ವಿರುದ್ಧ ಎದುರಾಕೊಂಡ್ರೆ ಇನ್ನು ಏನೇನ ಅನುಭವಿಸ್ಬೇಕಂತ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗೋದು ಕಣ್. ಸುಮ್ಕಿರ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಅಷ್ಟು ಸುಲಭವಾಗಿ ಅವರಿಗೆ ಬೋರ್ನಲ್ಲಿ ನೀರು ಸಿಕ್ಬಿಡಕ್ಕೆ ನಾನು ಬಿಟ್ಬಿಡ್ತೀನಿ ಅಲ್ಲ. ನೀನು ಚೆನ್ನಾಗಿ ಹೇಳ್ತೀಯ ಕಳ್ಳ ಸಿದ್ದಣ್ಣ ನೀನು. ಆ ಮಾಡ್ತೀನಿ ಕಣ್ತಾಡಿ. ಬಬ್ಬಬ್ಬಬ್ಬಬ್ಬ, ಅಷ್ಟು ಸುಲಭವಾಗಿ ಅವರು ಪಾಯಿಂಟ್ ಮಾಡಿಬಿಟ್ಟು ಬೋರ್ ಕೂರಿಸ್ಬಿಡ್ತಾರ. ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಅವರಿಗೆ ಈ ಒಂದೊಂದಾಗಿ ಏಟ್ ಮೇಲೆ ಏಟು ಗೊತ್ತಾಗ್ತಾ ಹೋಗುತ್ತೆ. ಬಾ, ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಈಗ ಒಂದು ಕೆಲಸ ಮಾಡು, ಅವ್ರ ಮನೆ ಕೆಲಸ ಅವ್ರ ಜೊತೆ ಕೆಲಸ ಮಾಡ್ತಾನೆ ನೋಡು. ಅವ್ನು ಯಾರವನು? ಲೆಕ್ಕಾಚಾರಿ. ಅವನಿಗೆ ಮೊದಲು ಕರೀಲ ಹೇಳ್ತೀನಿ. ಅವ್ನು ಸಿಗ್ಬೇಕು ಇವಾಗ ನಮಗೆ. ಲೆಕ್ಕಾಚಾರಿಯಿಂದಾನೆ ಕಳ್ಳ ಕೆಲಸ ಇರೋದು ಇವಾಗ. ಲೆಕ್ಕಾಚಾರಿಯಿಂದನ? ಅವ್ನು ಕಂಡ್ರೆ ನನಗೆ ಬಲು ಕೋಪ ಸೌಕರ್ಯ. ಅವ್ನ ಮಾತು ನನ್ನ ಮುಂದೆ ಎತ್ಬಿಡ್ರಿ. ಅವತ್ತು ನಾನು ಎಳ್ನೀರು ಎತ್ಕೊಂಡೆ ಅಂತ ಎಳ್ನೀರು ಗೊನೆ ಎಲ್ಲ ಎತ್ಕೊಂಡು ಹೋಗಿದ್ದೀನಿ ಅಂತ ಅನ್ಯಾಯವಾಗಿ ಎಲ್ಲರ ಮುಂದೆನೂ ನನಗೆ ಅವಮಾನ ಮಾಡಿಬಿಟ್ಟಿದ್ದಾನೆ. ನನಗೆ ಅವತ್ತಿಂದ ಅವನ ಮೇಲೆ ಸಿಕ್ಕಾಬಟ್ಟೆ ಕೋಪ ಐತೆ. ಸುಮ್ಕಿರಿ ನೀವು. ಅವನು ಮಾತು ಎತ್ಬಿಡ್ರಿ ನನ್ನ ಮುಂದೆ. ಅವ್ನು ನೋಡ್ಬಿಟ್ರೆ ಆಯ್ತು, ನನಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಅವನಿಗೆ ಮಾತಾಡ್ಸೋಕೆ ಹೋಗ್ಬಿಡ್ರಿ ನೀವು. ಸುಮ್ಕಿರ್ಲಾ ಸಿದ್ದಣ್ಣ, ನೀನು ಯಾಕ್ಲಾ ತಲೆ ಕೆಡಿಸ್ಕೊಳ್ತೀಯ? ಅವನಿಂದಾನೆ ಕಳ್ಳ ಇವಾಗ ನಮಗೆ ಕೆಲಸ ಆಗ್ಬೇಕಾಗಿರೋದು. ಕೆಲಸ ಆಗೋವರೆಗೂ ಕೋಪ ಮಾಡ್ಕೋಬೇಡ, ಸುಮ್ಕಿರು. ನನಗೆ ಗೊತ್ತು ಅವ್ನು ಲೆಕ್ಕಾಚಾರಿ ಏನಂತ. ಆದರೆ ಅವನಿಂದ ನಮ್ಗೆ ಇವಾಗ ಕೆಲಸ ಆಗಬೇಕು ಕಳ್ಳ. ಹೇಳೋದು ಒಂದ್ರೆಟು ಅರ್ಥ ಮಾಡ್ಕ, ಸ್ವಲ್ಪ ಸಮಾಧಾನದಿಂದ ಇರು. ಈಗ ಮೇನು ಅವನಿಂದಾನೆ ಕಳ್ಳ ನಮಗೆ ಎಲ್ಪ್ ಆಗೋದು. ಅವ್ರಿಗೆಲ್ಲರಿಗೂ ತೊಂದರೆ ಮಾಡಬೇಕಾಗಿರೋದು ಈಗ ಲೆಕ್ಕಾಚಾರಿ ಕಡೆಯಿಂದಾನೆ. ನಾನು ಹೇಳೋದು ಅರ್ಥ ಮಾಡ್ಕ, ಸುಮ್ಕಿರು. ಅವ್ನು ಬರಲಿ, ಅವನು ಲೆಕ್ಕಾಚಾರಿ ಸಿಗ್ಲಿ ಹಂಗಂತೀರಾ? ಅಲ್ಲ ಕಣ್ರಿ ಸಾವುಕಾರ ಶಂಕರಣ್ಣರೇ, ಅವರಿಂದ ಅದೇನು ಕೆಲಸ ಆಗ್ಬೇಕಿತ್ರಿ ನಿಮಗೆ? ಆ ಲೆಕ್ಕಾಚಾರಿಯಿಂದ ಇನ್ನೇನಾಗುತ್ತೆ? ಸುಮ್ಕಿರಿ. ಅವ್ನ ಮಾತು ಎತ್ಬಿಡ್ರಿ, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಲೇ ಸಿದ್ದಣ್ಣ, ಹೇಳೋದು ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ಳ. ಯಾಕಲ ಹಿಂಗೆ ಆಡ್ತಿದ್ಯಾ? ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಲ್ಲ, ತಲೆಗೊಳಿಗೆ ಹೋಗ್ತಿಲ್ವಲ್ಲ, ಹೆಂಗೆ ಗೊತ್ತಿಲ್ಲ ಏನಿಲ್ಲ. ಆ ಲೆಕ್ಕಾಚಾರಿಗೆ ಒಂದು ಸ್ವಲ್ಪ ಆಸೆ ಹುಟ್ಟಿಸ್ಬಿಟ್ರೆ ಆಯಿತು. ನಿನ್ನ ಸಾವುಕಾರಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಮೈಂಡ್ ವಾಶ್ ಮಾಡಿಬಿಡ್ಲ. ಅವನು ಪರಮೇಶಿ ಇದಾನಲ್ಲ, ಆ ಪರಮೇಶಿ ಕರೆಕ್ಟಾಗಿ ಪಾಯಿಂಟ್ ಮಾಡಲ್ಲ. ಮೊದಲೇ ಬೇರೆ ಅವನಿಗೂ ನಮಗೂ ಆಗಲ್ಲ ಸಾವುಕಾರ್ರೆ. ಬೇಕು ಅಂತ ಹೊಟ್ಟೆ ಕಿಚ್ಚಿಂದ ಹೆಂಗೆ ಬೇಕಂಗೆ ಪಾಯಿಂಟ್ ಮಾಡಿಬಿಡ್ತಾನೆ. ಅನ್ಯಾಯವಾಗಿ ಪಾಯಿಂಟ್ ಆಗೋಗ್ಬಿಡುತ್ತೆ, ಪಾಯಿಂಟ್ ಹಾಳಾಗೋಗ್ಬಿಡುತ್ತೆ. ನೀರು ಸಿಗಲ್ಲ ಏನಿಲ್ಲ. ನಮಗೆ ಗೊತ್ತಿರೋರು ಪರಿಚಯ ಇರೋರು ಯಾರಾದರೂ ಚೆನ್ನಾಗಿರೋರಿಗೆ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡ್ಸೋಣ. ನನ್ನ ಮಾತು ಕೇಳ್ರಿ, ಬೇಡವೇ ಬೇಡ ಅಂತ ಅವನ ಕೈಲಿ ಹೇಳಿಸ್ಬಿಟ್ರೆ ಆಯಿತು. ಅವ್ನು ಹೋಗ್ಬಿಟ್ಟು ಸಾವುಕಾರರಿಗೆ ಮೈಂಡ್ ವಾಶ್ ಮಾಡಿಬಿಡ್ತಾನೆ. ಹೆಂಗಿದ್ರು ಅವ್ನು ಪರಮೇಶಿ ಪಕ್ಕಾ ಪಾಯಿಂಟ್ ಮಾಡ್ದ ಅಂದರೆ ಗ್ಯಾರಂಟಿ ನೀರು ಸಿಗುತ್ತೆ ಕಳ್ಳ. ಬೇರೆಯವ್ರ ಕೈಲಿ ಏನಾದ್ರೂ ಪಾಯಿಂಟು ಹಂಗು ಹಿಂಗು ಮಾಡಿಸ್ಬಿಟ್ಟು ನಮಗೆ ಗೊತ್ತಿರೋರಿಗೆ ಯಾರು ಕಳಿಸ್ಬಿಟ್ಟು ಹೆಂಗೆ ಬೇಕಂಗೆ ಪಾಯಿಂಟ್ ಮಾಡಿಸ್ಬಿಟ್ರೆ ನೀರು ಸಿಗ್ದಂಗೆ ಆಗೋಗ್ಬಿಡುತ್ತೆ. ನೀರು ಸಿಗ್ಲಿಲ್ಲ ಅಂದರೆ ಅವ್ರು ಯಾರು ಏನು ಮಾಡೋಕ್ಕಾಗಲ್ಲ ಕಳ್ಳ. ಸುಮ್ಮನೆ ಅತ್ಲಾಗಿ ಆ ಕಡೆ ಈ ಕಡೆ ಸುಮ್ಕಾಗ್ಬಿಡ್ತಾರೆ. ನೀರು ಸಿಕ್ತಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ? ಆದಂಗೆ ಆಗಲಿ ಅಂದ್ಕೊಂಡು ಸುಮ್ಕಾಗ್ಬಿಡ್ತಾರೆ, ತೆಪ್ಪಗಾಗ್ಬಿಡ್ತಾರೆ. ಅದಕ್ಕೆ ನನ್ನ ಮಾತು ಕೇಳು, ಈ ಐಡಿಯಾ ಮಾಡೋದಂತೆ ಸುಮ್ಕಿರು. ಅವನು ಲೆಕ್ಕಾಚಾರಿ ಎಲ್ಲಿ ಸಿಗ್ತಾನಂತ ಕರೆಕ್ಟಾಗಿ ಹುಡುಕೊಂಡು ಹೋಗ ನಡಿಯುವಾಗ. ಬಾ ಶಂಕರಣ್ಣರೇ, ನಿಮ್ಮ ಬುದ್ಧಿ ಅಂದರೆ ಬುದ್ಧಿನೇ, ನಿಮ್ಮ ತಲೆ ಅಂದ್ರೇನೆ ತಲೆನೇನೆ. ಅದಕ್ಕೆ ನೀವು ನಿಮಗೆ ಸಾವುಕಾರರು ಅಂತ ಸುಮ್ಕೆನೆ ಕರಿತೀನ ನಾನು. ನಾನಂತೂ ಇಲ್ಲಿವರೆಗೂ ಯೋಚನೆ ಮಾಡಿದಿರಂತ ನಾನಂತೂ ಊಹಿಸ್ಕೊಂಡಿರಲ್ಲ ಕಣ್. ಹೇಳ್ರಿ, ನಿಮ್ಮ ತಲೆ ಅಂದರೆ ತಲೆನೇ ಕಣ್ರಿ ಶಂಕರಣ್ಣರೇ. ಈಗ ಹಂಗಾದ್ರೆ ಈಗ ಲೆಕ್ಕಾಚಾರಿ ಎಲ್ಲಂತ ಹುಡುಕಡೆ ಹೋಗ್ಬೇಕಲ್ವ ಇವಾಗ? ಆಯ್ತು ಬಿಡಿ, ನಿಮ್ಗೆ ಒಳ್ಳೇದಾಗುತ್ತಂದ್ರೆ ನಾನು ಏನಾದ್ರೂ ಆ ಲೆಕ್ಕಾಚಾರಿ ಎಲ್ಲ ಎಂಥವ್ರಿಗಾದ್ರೂ ಮಾತಾಡ್ಸೋಕ್ಕೆ ರೆಡಿ ಇರ್ತೀನಿ. ಆಯ್ತು ಬನ್ನಿ. ಸಾಮಾನ್ಯಕ್ಕೆ ಲೆಕ್ಕಾಚಾರಿ ಇವಾಗ ತೋಟದವ್ಲೆಲ್ಲರೂ ಇರ್ತಾರೆ, ಇನ್ನೆಲ್ಲೋಗಿರ್ತಾನೆ ಅವನು. ಹೆಂಗಿದ್ರು ಆ ಸಾವುಕಾರ ಕೆಲ್ಸಕ್ಕೆ ಬೇರೆ ಕರ್ಕೊಂಡಿರೋದಕ್ಕೂ ಅದಕ್ಕೂ ತೋಟದಲ್ಲದೆ ಕೆಲಸ ಮಾಡ್ತಾನೆ ಇರ್ತಾರೆ. ಬರ್ರಿ ಹೋಗೋಣ, ತೋಟದ ಹತ್ರ ಹೋಗೋಣ ಬರ್ರಿ. ಏನ್ ಮಾಡೋದ ಏನಪ್ಪ ಅತ್ಲಾಗಿ ಅರ್ಧಂಬರ್ಧ ಕೆಲಸ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಈ ದಿಲೀಪ್ ಅಣ್ಣಂಗೆ ಒಂದ್ರಿಟ್ಟು ನೀರ್ ಬಿಡೋದಕ್ಕೆ ತೋಟಕ್ಕೆ ಒಂದ್ ಸ್ವಲ್ಪ ಕೆಲಸ ಮಾಡೋದಕ್ಕೆ
ಕಾಯಿಪ ಎಲ್ಲ ಎತ್ತಬೇಕು, ಎಲ್ಲದಕ್ಕೂ ಕೆಲ್ಸಕ್ಕೆ ಯಾರಿಗಾದ್ರೂ ಕರ್ಕೊಳ್ಳೋಣ ಅಂತ ಹೇಳಿದ್ರೆ ಜಗಣನ ಇದಂಕೊಂಡ್ ಬಿಡು ಅಂತ ಹೇಳುತ್ತೆ. ಆ ಜಗಣ ಒಂದ್ ದಿವಸ ಬಂದ್ರೆ ಇನ್ನೊಂದು ವಾರ ಬರಲ್ಲಪ್ಪ. ಒಬ್ನೇ ಎಷ್ಟಂತ ಮೇಂಟೈನ್ ಮಾಡ್ಲಿ? ತೋಟಕ್ಕೆ ನೀರ್ ಬಿಡೋರಿಲ್ಲ ಇವತ್ತು. ಇನ್ನು ನಾನು ನೀರ್ ಬಿಡ್ಬೇಕು, ಮೋಟರ್ ಲೈನ್ ಬರುತ್ತೆ. ಆ ಗೇಟ್ ವಾಲ್ ಬೇರೆ ಸರಿ ಇಲ್ಲ, ಬೇರೆ ಅದು ಅದರಲ್ಲಿ ಏನ್ ತಿರ್ಗೋಕ್ ಆಗುತ್ತೋ ಆಗಲ್ವೋ ಒಂದು ಗೊತ್ತಿಲ್ಲ. ಆ ಸಾವುಕಾರ ನೋಡಿರೋ ಬಂದ್ಬಿಟ್ಟು ಇದೇ ಆಕಾರ ಲೆಕ್ಕಾಚಾರಿ ನೀರ್ ಬಿಟ್ಟಿಲ್ಲ ಅಂತ ಕೇಳ್ತಾರೆ. ಡ್ರಿಪ್ ಅವ್ರಿಗೆ ಕರೆದ್ಬಿಟ್ಟು ಒಂದ್ ಸ್ವಲ್ಪ ರಿಪೇರಿ ಮಾಡಿಸೋ ದಿಲೀಪಣ್ಣ ಅಂತ ಹೇಳಿದ್ರೆ ಮಾಡಿಸ್ತೀನಿ ಅಂತ ಹೇಳಿ ಒಂದ್ ವಾರ ಆಯ್ತು, ಇನ್ನೂ ಮಾಡಿಸಿಲ್ಲ. ಇವರು ಒಂಥರ ಬೇಜವಾಬ್ದಾರಿ ಗಣಪ ಅತ್ಲಾಗಿ. ಒಳ್ಳೆ ತಲೆನೋವು ಅತ್ಲಾಗಿ. ನನ್ಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನಾನು ಸುಮ್ಕೆ ಅತ್ಲಾಗಿ ಹೋಗಿ ನೆರಳಲ್ಲಿ ತಂಪಾಗಿ ಕಣ ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಯಾರ ಸವಾಸನೂ ಬಡ ಅತ್ಲಾಗಿ. ಅಷ್ಟು ಬೇಜಾರು ಅನ್ಸ್ಬಿಟ್ಟೈತೆ ನನ್ಗಂತೂ ಅತ್ಲಾಗಿ. ಶಂಕರಣ್ಣರೇ, ಶಂಕರಣ್ಣ ನೋಡ್ರಿ ನೋಡ್ರಿ, ಲೆಕ್ಕಾಚಾರಿ ಅಲ್ಲೇ ಇದ್ದಾನೆ ನೋಡ್ರಿ. ನಡೀರಿ, ಒಳ್ಳೆ ಟೈಮು. ಸಾಮಾನ್ಯಕ್ಕೆ ಅಕ್ಕಪಕ್ಕ ಯಾರು ಇರಲ್ಲ ಅನ್ಸುತ್ತೆ. ನಿಧಾನಕ್ಕೆ ಹಿಂದಿಂದೇನೆ ಉಪಾಯ ಮಾಡ್ಕೊಂಡು ನಿಧಾನಕ್ಕೆ ಹೋಗ ನಡೀರಿ. ಲೇ ಲೇ ಸಿದ್ದಣ್ಣ, ಇನ್ನು ಮಕ್ಕ ಎಲ್ಲ ನೋಡ್ತಿದ್ಯಾ? ಕರಿಯಲ್ಲ ಕರಿಯಲ್ಲ ಕೂಗಿ ಆ ಲೆಕ್ಕಾಚಾರಿ ಕರಿಯು, ನಿಧಾನ ಕರಿ, ಮತ್ತೆ ಜೋರಾಗಿ ಕಿರ್ಚಾಡ್ ಕರಿಬೇಡ. ಸಾಮಾನ್ಯಕ್ಕೆ ಇದು ಒಳ್ಳೆ ಟೈಮ್ ಕಳ್ಳ. ಅಕ್ಕಪಕ್ಕ ಈ ಸಾವುಕಾರನು, ಆ ದಿಲೀಪ ಆಗ್ಲಿ, ಆ ರಂಗಜ್ಜರ ಮನೆಯವರಾಗ್ಲಿ ಯಾರು ಇಲ್ಲ. ನಮ್ಗೆ ಒಳ್ಳೆ ಟೈಮು ಇವಾಗ. ಈಗಳಲ್ಲ ಇನ್ನೊಂದು ಮಾತು, ಅವನು ಆ ಲೆಕ್ಕಾಚಾರಿಗೆ ಗದ್ರಿಸಿ ಮಾತಾಡ್ಸೋದು, ಕೋಪ ಐತೆ ಅಂತ ಬೇಜಾರು ಮಾಡಿಸಿ ಮಾತಾಡ್ಸೋದು ಇವೆಲ್ಲ ಮಾಡಬೇಡ. ಭಾಳ ನಿಧಾನಕ್ಕೆ ಭಾಳ ಉಪಾಯದಿಂದ ನೈಸ್ ಮಾಡಿ ಮಾತಾಡ್ಸು, ಸರಿನಾ? ನಮ್ಗೆ ಅವನಿಂದ ಕೆಲಸ ಆಗ್ಬೇಕಲ್ಲಲೇ ಸಿದ್ದಣ್ಣ, ಮರಿಬೇಡ ನೀನು. ನಿಧಾನಕ್ಕೆ ಭಾಳ ಚೆನ್ನಾಗಿ ಮಾತಾಡಿಸ್ಬೇಕು. ಏನಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಮಾತು ಅವನು ಕೇಳಬೇಕು. ನಮ್ಮ ಮೇಲೆ ಅವನಿಗೆ ಮಾತಾಡ್ಸಕ್ಕೆ ಖುಷಿ ಖುಷಿಯಿಂದ ಮಾತಾಡಿಸ್ಬೇಕು, ಸರಿನಾ? ಮಾತಾಡ್ಸು ಮಾತಾಡ್ಸು, ನಿಧಾನ ಕರಿ ಬೇಗ. ಲೆಕ್ಕಾಚಾರಿ ಅಣ್ಣವು, ಲೆಕ್ಕಾಚಾರಿ ಅಣ್ಣ ಇದ್ಯಾರಪ್ಪ ಇದು? ಲೆಕ್ಕಾಚಾರಿ ಅಣ್ಣ ಲೆಕ್ಕಾಚಾರಿ ಅಣ್ಣ ಅಂತ ಕರಿತಿದ್ದಾನೆ. ಯಾರಪ್ಪ ಇವರು? ಅಗಳ ಇದೇನಪ್ಪ ಇದು? ಇವ್ರ ನನಗೆ ಕರೆದಿದ್ದು? ಇವನ್ ಸಿದ್ದಣ್ಣನ? ಇವನ್ ಯಾಕೆ ಕರಿತಾನ ನನಗೆ? ಮೊದ್ಲೇ ಇವನಿಗೆ ಕಂಡ್ರೆ ನನಗಾಗಲ್ಲ, ನನಗೆ ಕಂಡ್ರೆ ಇವನಿಗಾಗಲ್ಲ. ನಾವು ಮೊದ್ಲಿಂದಾನು ಒಬ್ರಿಗೊಬ್ರು ಆಗೋದೇ ಇಲ್ಲ, ಸಿಕ್ಕಾಬಟ್ಟೆ ಕೋಪ. ಅಂಥದ್ರಲ್ಲಿ ಇವನು ನನಗೆ ಕರಿತಾನ. ಬೇರೆ ಯಾರೋ ಕರೆದಿರೋ ಅನ್ಸುತ್ತೆ. ನಾನು ಯಾಕೆ ಇವ್ರಿಗೆ ನೋಡೋಣ, ನನ್ನ ಪಾಡಿಗೆ ನಾನು ತಿರುಗಿ ಹೋಗ್ತೀನಿ ಇವಾಗ. ಅಲ್ಲ ಏನಕ್ಕಾರ ಇರಲಿ, ಇವ್ರೇನ ಕರೆದಿದ್ದು ಅಂತ ಒಂದ್ಸಲ ತಿರುಗ್ಸಾರ ಮಾತಾಡ್ಸೋಣ, ಏನಂತ ಕೇಳೋಣ. ಬೇಡ ಬೇಡ ಬೇಡ, ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಲೆಕ್ಕಾಚಾರ ಏನು ಇದ್ಯಾಕಣ ತಿರುಗ್ಬಿಟ್ಟು ತಿರ್ಗಾ ಮಾತಾಡ್ಸಂಗೆ ಸುಮ್ಮನೆ ಹೋಗ್ತಿದ್ಯಾ? ಈ ಕಡೆ ತಿರ್ಗಣ ಲೆಕ್ಕಾಚಾರಿ ಅಣ್ಣ. ನಾನ್ ಕಣಣ್ಣ ಸಿದ್ದಣ್ಣ. ಸಿದ್ದಣ್ಣ ನೀನೆಲ್ಲ ಕರೆದಿದ್ದು? ಓಹೋ ಏನಪ್ಪ, ಯಾವತ್ತು ಇಲ್ದೇರೋನು ಏನಿವತ್ತು ಅಣ್ಣ ಗಿಣ್ಣ ಅಂತ ಜೋರಾಗಿ ಕರಿತಿದ್ಯಾ? ಲೆಕ್ಕಾಚಾರಿ ಅಣ್ಣ ಅಂತ ಎಲ್ಲ ಯಾವತ್ತು ಮಾತಾಡ್ತಾನೆ ಇರಲ್ಲ. ನನಗೆ ನೋಡ್ಬಿಟ್ರೆ ಆಯ್ತು ಗುರ್ರ ಅನ್ಕೊಂಡು ಹೋಗ್ತಿದ್ದೆ. ಏನಿವತ್ತು ಹಿಂಗ್ ಮಾತಾಡ್ಸ್ಕೊಂಡು ಹೋಗ್ತಿದ್ಯಲ್ಲ, ಏನ್ ಸಮಾಚಾರ? ನೀನು ಮೊದ್ಲೇ ಬಾಳ ಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು ಸಿದ್ದಣ್ಣ, ಸರಿನಾ? ಏನು ಮಾತಾಡ್ಬೇಕನ್ಕೊಂಡ್ ಬಂದಿದೀಯೋ ಏನಂತ ಡೈರೆಕ್ಟಾಗಿ ಹೇಳ್ಬಿಡು. ಸುತ್ತು ಬಳಸಿ ಮಾತಾಡಬೇಡ. ನೀವು ಸುಮ್ಕೆನೇ ಬರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಹೇಳು ಅದೇನಂತ ಬಾಯ್ ಬಿಟ್ಟು ಹೇಳು ಬೇಗ. ಏನಾರ ಇರ್ಲಿ ಲೆಕ್ಕಾಚಾರಿ ಅಣ್ಣ, ಪಕ್ಕ ನನ್ಗೂ ನಮ್ಮ ಶಂಕರಣ್ಣಂಗೂ ಅರ್ಥ ಮಾಡ್ಕೊಂಡಿರೋನಂದ್ರೆ ನಮ್ಮ ಊರಲ್ಲಿ ನೀನೆ ನೋಡಪ್ಪ. ಆಯ್ತು, ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀವಿ. ಏನಿಲ್ಲ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು, ಎಲ್ಪ್ ಮಾಡ್ತೀಯ ನಮ್ಗೆ ಅಂತ. ಸಹಾಯನ? ಎಲ್ಪ? ಹೋಗ್ಲಾ ಸುಮ್ಕೆ. ನಿನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತಿ? ನಿನ್ನಿಂದ ನನಗೇಲ್ಲ. ಅಲ್ಲ ನಿನ್ಗೆ ನನ್ ಕಂಡ್ರದೇನೆ ಮೊದಲೇ ನಿನ್ಗೆ ಆಗಲ್ಲ ಅಲ್ಲ. ನಿನ್ನಿಂದ ನನಗೇನಾದ್ರೂ ಸಹಾಯ ಆದ್ರೆ ಬೇಕಾದ್ರೆ ನಾನು ಬೇಕಾದ್ರೆ ನಿನಗೆ ಎಲ್ಪ್ ಮಾಡ್ಬೋದಪ್ಪ. ಇಲ್ಲ ಅಂದ್ರೆ ನಾನು ಯಾಕಲ್ಲ, ನನಗೇನು ತಿಕ್ಲಲ್ಲ ಸುಮ್ಮನೆ ನಿನಗೆ ಸಹಾಯ ಮಾಡೋದಕ್ಕೆ. ಇಲ್ಲಪ್ಪ, ನಿನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನೀನು ಪಾಡು ನಿನಗೆ, ನನ್ನ ಪಾಡು ನನಗೆ. ಸುಮ್ಮಕ್ಕೆ ಹೋಗ್ಬಿಡು. ನನಗೇನೆ ಇನ್ನೂ ಕೆಲಸಗಳಿದಾವೆ ತೋಟದಲ್ಲಿ. ಒಂದು ಗಳಿಗೆನೋ ಪುರುಸತ್ತಿಲ್ಲ. ನಮ್ಮ ದಿಲೀಪಣ್ಣನೂ ಇಲ್ಲ, ನಮ್ಮ ಸಾವುಕಾರನೂ ಇಲ್ಲ ಅಂತ ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಸುಸ್ತಾಗ್ಬಿಟ್ಟು ನನಗೆ ಒಂದು ಗಳಿಗೆ ಹೋಗಿ ಸುಧಾರಿಸ್ಕೊಳ್ಳೋಣಂತ ಹೋಗ್ತೀನಿ. ಅಷ್ಟಲ್ಲಿ ನೀನು ಬಂದ್ಬಿಟ್ಟು ನೀನರ್ದ ತಲೆ ತಿನ್ಬೇಡ. ಒಂದು ಗಳಿಗೆ ನೆಮ್ಮದಿಯಾಗಿ ಹೋಗ್ಬಿಟ್ಟು ನಾನು ಸುಧಾರಿಸ್ಕೋಬೇಕು. ಸುಮ್ಮಕ್ಕೆ ಹೋಗ್ಬಿಡ್ಲ ಸಿದ್ದಣ್ಣ. ಶಂಕರಣ್ಣರೇ, ಇದೇ ನೀವು ಲೆಕ್ಕಾಚಾರಿ ಅಣ್ಣ ಹಿಂಗೆ ಹೇಳ್ತಿದ್ದಾನೆ. ಇವನು ನಾವು ಹೇಳೋದು ಮಾತು ಕೇಳಲ್ಲ. ಸುಮ್ಮನೆ ನಾವು ಬಂದಿದ್ದು ಏನ ಆಸೆ ಮಾಡ್ಕೊಂಡು ಬಂದು ಇವನು ಮಾತು ಕೇಳಲ್ಲ ಕಣ್. ಬರ್ರಿ ಹೋಗೋಣ ವಾಪಸ್ಸು. ಸುಮ್ಮನೆ ಯಾಕೆ ಪ್ರಯೋಜನ ಇಲ್ದಿದ್ದು. ಸುಮ್ಮಕ್ಕೆ ಬಾರಲ್ಲ ಈ ಕಡೆ ಸಿದ್ದಣ್ಣ. ನಿನಗೆ ಮಾತಾಡಕ್ಕೆ ಬರಲ್ಲ ಕಳ್ಳ. ನಾನು ಮಾತಾಡ್ತೀನಿ ಕಣ್, ಬಾರಲ್ಲ ಈ ಕಡೆ, ನನಗೆ ಗೊತ್ತೈತೆ. ನೀನು ಯಾಕ್ಲ ತಲೆ ಕೆಡಿಸ್ಕೊಳ್ತೀಯ? ನೋಡಪ್ಪ ಲೆಕ್ಕಾಚಾರಿ ಅಣ್ಣ, ನೋಡೋ ನಿನ್ನಿಂದ ಒಂದು ಸಹಾಯ ಆಗಬೇಕು. ಏನಿಲ್ಲ ಕಣ, ಈಗ ಏನಿಲ್ಲ ನೋಡಪ್ಪ. ಇವರಿದ್ದಾರೆ ನೋಡು ನಿಮ್ಮ ಸಾವುಕಾರರು. ನಿಮ್ಮ ಸಾವುಕಾರಿಗೆ ಹೋಗ್ಬಿಟ್ಟು
ಆ ಪರಮೇಶಿ ಇದ್ದ ನೋಡು. ಪರಮೇಶಿ ಯಾವುದೇ ಕಾರಣಕ್ಕೂ ಈಗ ಹೊಸ ಪಾಯಿಂಟ್ ಮಾಡೋಕ್ಕೆ ಆ ರಂಗಜ್ಜನೂ ಆ ರಂಗಜ್ಜರ ಮಗ ಎಲ್ಲರೂ ಕರ್ಕೊಂಡು ಹೋಗ್ತಿದಾರಲ್ಲಪ್ಪ, ನಮ್ಮ ತೋಟ ಬಿಡಿಸ್ಕೊಂಡ್ರಲ್ಲ ಆ ತೋಟದಲ್ಲಿ. ಹಂಗಾಗಿ ಆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಪರಮೇಶಿ ಹೋಗ್ಬಿಟ್ಟು ಪಾಯಿಂಟ್ ಮಾಡಬಾರ್ದು, ಹಂಗೆ ತಡಿಬೇಕು ಅಷ್ಟೇ, ಸರಿನಾ? ನೀನು ಹೋಗ್ಬಿಟ್ಟು ಸಾವುಕಾರಿಗೆ ಒಟ್ಟಿನಲ್ಲಿ ಪರಮೇಶಿ ಸರಿಯಾಗಿ ಪಾಯಿಂಟ್ ಮಾಡಲ್ಲ, ನಮ್ಮ ಮೇಲೆ ಮೊದಲೇ ಹೊಟ್ಟೆ ಕಿಚ್ಚೈತೆ, ಬೇಡವೇ ಬೇಡ, ಬೇರೆಯವ್ರಿಗೆ ಯಾರನ್ನ ಕರಿಯೋಣಂತ ಹೇಳ್ಬಿಟ್ಟು ನಾವು ಆ ಪಾಯಿಂಟ್ನವ್ರಿಗೆ ಕಳಿಸ್ಕೊಡ್ತೀವಿ, ಸರಿನಾ? ಅವನು ಸರಿಯಾಗಿ ಪಾಯಿಂಟ್ ಮಾಡಲ್ಲ. ಒಟ್ಟಾರೆ ಹೆಂಗೆ ಗೊತ್ತಲ್ಲ ಲೆಕ್ಕಾಚಾರಿ, ಅವನು ಪರಮೇಶಿ ಪಾಯಿಂಟ್ ಮಾಡಬಾರ್ದು, ಸರಿನಾ? ಒಟ್ಟಿನಲ್ಲಿ ಆ ರಂಗಜ್ಜನೂ ಆ ಸಾವುಕಾರ ಕೊಡಿಸೋ ಬೋರ್ನಲ್ಲಿ ನೀರು ಸಿಗಬಾರ್ದು, ಹಂಗೆ ಏನಾದರೂ ಒಂದು ಮಾಡಬೇಕು, ಸರಿನಾ? ಅದಕ್ಕೆ ಹೆಲ್ಪ್ ಮಾಡು, ನಿನಗೆ ಏನು ಬೇಕೋ ಎಲ್ಲ ಸಹಾಯ ಮಾಡ್ಕೊಳ್ತೀವಿ ಕಳ್ಳ. ಸಾಯಂಕಾಲ ನಮ್ಮ ಇವನ ಹತ್ರ ಬಾ, ಸಿದ್ದಣ್ಣನ ಹತ್ರ, ನಿನ್ಗೆ ಏನೇನು ವ್ಯವಸ್ಥೆ ಮಾಡಬೇಕೋ ಎಲ್ಲ ವ್ಯವಸ್ಥೆ ಮಾಡಿಸ್ತಿ ತಲುಪಿಸ್ತೀನಿ ನಾನು, ಸರಿನಾ? ನೀನು ಹ್ಞೂ ಅಂದರೆ, ಇಲ್ಲ ಅಂದರೆ ಬೇಡ ಬಿಡಪ್ಪ. ಇವ್ರ ತೋಟದಲ್ಲೇ ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ಕೊಂಡಿರುವ ಕಡೆಗೆ ಒಂದಲ್ಲ ಒಂದು ದಿವಸ ಮೊದಲು ಒಂದ್ಸಲಿ ನಿನ್ಗೆ ಆಚೆ ಕಡೆ ಹಾಕ್ಬಿಟ್ಟಿದ್ರು ತೋಟದಿಂದ, ತಿರ್ಗಾ ಹಾಕ್ತಾರೆ. ಎಷ್ಟು ಚೆನ್ನಾಗಿದ್ದು ಏನಲ್ಲ ಪ್ರಯೋಜನ, ನನ್ನ ಮಾತು ಕೇಳ. ಹ್ಞೂ ಲೆಕ್ಕಾಚಾರಿ, ಹ್ಞೂ ಏನಪ್ಪ ಮಾಡೋದು? ಇವ್ರ ಮಾತು ನೆಂಬನ ಬೇಡವಾ? ಅಲ್ಲ, ಇವ್ರು ಹೇಳಿದ್ದು ಒಂದು ಪ್ರಕಾರ ಕರೆಕ್ಟ್ ಐತೆ ಅಲ್ವಾ? ಇವನು ನಾನು ಇಷ್ಟು ದಿವಸ ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೂ ಏನು ಪ್ರಯೋಜನ ಬಂತು? ಒಂದೇ ಸಲ ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ಈ ಸಾವುಕಾರರು ತೋಟದಿಂದಾನೇ ಆಚೆ ಕಡೆ ಹಾಕ್ಬಿಟ್ಟಿದ್ರು. ನಾನು ತಿರ್ಗಾಕ ತಪ್ಪಾಯಿತು ಅಂತ ಬಂದಿದ್ದಕ್ಕೆ ಸರಿ ಆಗೋಯ್ತು. ನಾನು ಎಷ್ಟೇ ಚೆನ್ನಾಗಿದ್ದು ಎಷ್ಟು ಕಷ್ಟಪಟ್ರು ಇವ್ರ ಮುಂದೆ ಇಷ್ಟೇನೆ. ಹ್ಞೂ, ಇವರು ಸಿದ್ದಣ್ಣ ಹೇಳಿದ್ದು ಒಂಥರ, ಸಿದ್ದಣ್ಣ ಹೇಳಿದ್ದು ಈ ಶಂಕರಣ್ಣ ಹೇಳಿದ್ದು ಒಂಥರ ನ್ಯಾಯನೇ ಐತೆ ಅಲ್ವಾ? ನನಗೆ ಯಾಕೆ ಅದೃಷ್ಟ ಮನೆ ಬಾಗ್ಲಲ್ಲಿ ದೂಕಂಡು ಬರ್ತಿದ್ರು ನಾನು ಬೇಡ ಬೇಡ ಅಂದರೆ ಸರಿಯಾಗುತ್ತಾ? ನಡಿಲಿ ನನಗೇನು, ನನಗೆ ಒಟ್ಟಿನಲ್ಲಿ ಇವ್ರು ಹೇಳಿದ್ದು ವ್ಯವಸ್ಥೆ ಆಗ್ಬಿಟ್ರೆ ಸಾಕು, ಒಳ್ಳೇದಾಗ್ಬಿಟ್ರೆ ಸಾಕು. ನನಗೇನಾಗಬೇಕಾಯ್ತೆ? ಅವ್ರಿಗೆ ಕಟ್ಕೊಂಡು ಸಾವುಕಾರಿಗೆ ಕಟ್ಕೊಂಡು ಏನಾಗಬೇಕಾಯ್ತೆ, ಇವ್ರಿಗೆ ಕಟ್ಕೊಂಡು ಏನಾಗಬೇಕಾಯ್ತೆ? ನನಗೆ ಒಟ್ಟಿನಲ್ಲಿ ಆರಾಮಾಗ್ಬಿಟ್ರೆ ಸಾಕು. ಏನಪ್ಪ ಲೆಕ್ಕಾಚಾರ ಅಣ್ಣ, ಬಿಡು, ನೀನು ಯಾಕೆ ಮಾತು ಕೇಳಂಗಿಲ್ಲ ಅತ್ಲಾಗಿ? ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ಬೇರೆಯವ್ರಿಗೆ ಯಾರಿಗಾರ ವ್ಯವಸ್ಥೆ ಮಾಡ್ಕೊಳ್ತೀವಿ ನಾವು, ಬಿಡು. ಶಂಕರಣ್ಣರೇ ಬರ್ರಿ, ಲೆಕ್ಕಾಚಾರ ಅಣ್ಣ ಸಿಕ್ಕಾಬಟ್ಟೆ ಅವರು ಸಾವುಕಾರ ಹೇಳ್ದಂಗೆ ಮಾತು ಕೇಳೋದು, ಹಂಗೆಲ್ಲ ಮಾತು ಕೇಳಲ್ಲ. ಬರ್ರಿ ನಾವು ಹೋಗೋಣ, ನಿಮಗೆ ಮೊದಲೇ ಬಡ್ಕೊಂಡೆ ನಾನು. ಆ ಲೆಕ್ಕಾಚಾರ ಅಣ್ಣ ಸಾವುಕಾರ ಮಾತು ಮೀರಲ್ಲ, ಬರ್ರಿ ಅಂತ ನಾನು ಹೇಳಿದ್ರು ಇಲ್ಲ ಕಳ್ಳ, ನಮ್ಮ ಲೆಕ್ಕಾಚಾರಿ ನಾನು ಹೇಳ್ದಂಗೆ ಮಾತು ಕೇಳೋದು, ಒಳ್ಳೆ ಹುಡುಗ ಕಳ್ಳ ಅವನು ಅಂತ ನೀವು ಬೇರೆ ದೊಡ್ಡದಾಗಿ ಬೇರೆ ಬಿಲ್ಡಪ್ ಕೊಡ್ಕೊಂಬೋದ್ರಿ. ನೋಡ್ರಿ ಇವಾಗ ಹೆಂಗೆ ಹೇಳ್ತಿದ್ದಾನಂತ ನಮ್ಮ ಲೆಕ್ಕಾಚಾರಿ ಅಣ್ಣ, ಆಗಲ್ಲ ಅಂತ. ಬರ್ರಿ ಹೋಗೋಣ, ಸುಮ್ಮನೆ ಯಾಕೆ ಎಷ್ಟು ಮಾತಾಡಿದ್ರು ಏನು ಬಂತು? ಏನೂ ಪ್ರಯೋಜನ ಇಲ್ಲ ಇವಾಗ. ಸಾವುಕಾರ್ರೆ, ಶಂಕರಣ್ಣರೇ, ನೀವು ಹೇಳಿದ್ರಲ್ಲ, ಸರಿ ಆಯ್ತು ತಾಳಿ, ನೀವು ಹೇಳ್ದಂಗೆ ಮಾಡೋಣಂತೆ, ಅದಕ್ಕೇನಂತೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವು ಹೇಳ್ದಂಗೆ ಮಾತು ಕೇಳ್ತೀನಿ. ಏನಿವಾಗ ಸಾವುಕಾರರು ಆ ಪರಮೇಶ್ವರನ ಕೈಲಿ ಯಾವುದೇ ಕಾರಣಕ್ಕೂ ಪಾಯಿಂಟ್ ಮಾಡಿಸ್ಬಾರ್ದು, ಹಂಗೆ ನಾನು ಮಾಡಬೇಕು ಅಷ್ಟೇ ತಾನೇ? ಬಿಡಿ, ಯಾಕೆ ತಲೆ ಕೆಡಿಸ್ಕೊಂತೀರಾ? ಕೆಲಸ ಆಗೋಯ್ತು ಅಂದ್ಕೊಳ್ಳಿ, ಸರಿನಾ? ಆದರೆ ಕೆಲಸ ಆಗುತ್ತೆ, ಆದರೆ ನೀವು ನಮ್ಮ ಸಿದ್ದಣ್ಣ ಕೈಲಿ ಏನೇನು ತಲುಪಿಸ್ಬೇಕು ಅಂದ್ಕೊಂಡಿದ್ರಲ್ಲ, ನನಗೆ ಸಾಯಂಕಾಲ ತಲುಪಿಸ್ಬಿಡ್ಬೇಕು. ಇಲ್ಲ ಅಂದರೆ ನಾನು ಇನ್ನೊಂದು ದಿವಸ ನೋಡಿದ್ರಲ್ಲ, ನನ್ನ ಬುದ್ಧಿ ನೋಡಿದ್ರಲ್ಲ ನೀವು. ಲೇ ಲೆಕ್ಕಾಚಾರಿ, ನನ್ನ ಮಾತಿಗೆ ತಪ್ಪಲ್ಲ ಕಳ್ಳ, ಯಾವತ್ತೂ ಕೂಡ ಮೋಸ ಮಾಡಲ್ಲ ಕಳ್ಳ. ನೀನು ಹ್ಞೂ ಅನ್ನು, ಇವಾಗಲೇ ನಿನಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ, ಸರಿ ಆಯಿತು? ಸರಿ ಆಯಿತು, ನಾನು ಹೇಳಿದ್ದು ವ್ಯವಸ್ಥೆ ಕೆಲಸ ಮಾಡಿಬಿಡು, ಸರಿನಾ? ಬರಿಬೇಡ ಕಣೋ ಲೆಕ್ಕಾಚಾರಿ. ಅಯ್ಯ, ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗಲ್ರಿ ಶಂಕರಣ್ಣರೇ, ನನಗೆ ಹೇಳಿದಿರಲ್ವಾ, ನಾನು ಹ್ಞೂ ಅಂದ್ಬಿಟ್ರೆ ಆಯಿತು, ಕೆಲಸ ಆಯಿತು ಅಂತ ತಿಳ್ಕೊಂಬಿಡು. ನೀವು ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಬಗ್ಗೆ ಸಿದ್ದಣ್ಣ ಕೇಳಿ ಗೊತ್ತಾಗುತ್ತೆ. ಸರಿ ಆಯಿತು, ನಾನು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಟ್ರೆ ನಮ್ಮ ಸಾವುಕಾರಿಗೆ ಎಲ್ಲರಿಗೂ ನೋಡ್ಬಿಟ್ರೆ ಮತ್ತೆ ಡೌಟ್ ಬಂದ್ಬಿಡುತ್ತೆ. ನಾನು ಬರ್ತೀನಿ.